ಸರ್ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಾನು ದಾನಂ ಶಿವಮೊಗ್ಗ ಪೋಷಕ ನಟ. ಸುಮಾರು ವರ್ಷಗಳಿಂದ ರಂಗಭೂಮಿ ನಟ ಹಾಗೂ ಒಂದು ಚಲನಚಿತ್ರಗಳಲ್ಲಿ ನಟಿಸ್ತಾ ಇದ್ದೀನಿ. ಈ ಒಂದು ಉದಯ ಸೂರ್ಯ ಚಿತ್ರವನ್ನ ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಅನ್ನೋ ಒಂದು ಗ್ರಾಮದಿಂದ ನಮ್ಮ 3 ಜನ ನಿರ್ಮಾಪಕರು SP ಮಂಜುನಾಥ್ ಸರ್, ಸುನೀಲ್ ಅವರು ಹಾಗೂ ಹರ್ಷ ಅನ್ನೋರು. ಸೊ ಇವರು ಒಂದು ಚಿತ್ರವನ್ನ ನಿರ್ಮಾಣ ಮಾಡಿ ಅದೇ ಊರಿನ ಅದೇ ಹಂಚಿನ ಸಿದ್ದಾಪುರದ ನಮ್ಮ ನಿರ್ದೇಶಕರಾದಂತಹ ಸೂತ್ರಧಾರರು ಪ್ರಕಾಶ್ ರಾಜ್ ಸರ್ ಅವರ ನಿರ್ದೇಶನದಲ್ಲಿ ಉದಯ ಸೂರ್ಯ ಅನ್ನೋ ಒಂದು ಚಿತ್ರ ಹೊರ ಬರ್ತಾ ಇದೆ ಸರ್. ಇದೇ ಒಂದು 16/5/2025 ಇದೇ ತಿಂಗಳು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಮಸ್ಕಾರ ಸರ್, ನಾನು SS ಪ್ರಕಾಶ್ ರಾಜ್ ಅಂತ. ಈ ಸಿನಿಮಾದ ನಿರ್ದೇಶಕ. ನಮ್ಮೂರು ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಹಂಚಿನ ಸಿದ್ದಾಪುರ ಗ್ರಾಮ ಅಂತ ಹೇಳಿ. ನಮಸ್ತೆ ಸರ್, ನನ್ನ ಹೆಸರು ಅಶೋಕ್ ನಾಯಕ್ ಅಂತ. ನಾನು ಈ ಫಿಲಮ್ ಅಲ್ಲಿ ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೀನಿ, ಹೀರೋ ಫ್ರೆಂಡ್ ಆಗಿ. ಸರ್, ಈಗ ನೀವು ಹೀರೋ ಪ್ಲಸ್ ಡೈರೆಕ್ಟರ್ ಅಲ್ವಾ? ಸೊ ನಿಮಗೆ ಚಾಲೆಂಜಿಂಗ್ ಅನ್ಸಲಿಲ್ವಾ ಎರಡು ಮೇಂಟೈನ್ ಮಾಡೋದಕ್ಕೆ? ಸರ್, ಚಾಲೆಂಜಿಂಗ್ ಅನಿಸ್ತು. ಬಟ್ ಪ್ರೊಡ್ಯೂಸರ್ ಒಂದು ನನಗೆ ಬಲವಾದ ಬೆನ್ನಿಂದೆ ತಟ್ಟಿದ್ರು, ಮಾಡು ನೀನೆ ನೋಡೋಣ. ಯಾಕೆಂದ್ರೆ ತಲಾಂತರದಿಂದ S ನಾರಾಯಣ್ ಕೂಡ ಡೈರೆಕ್ಷನ್ ವಿತ್ ಆಕ್ಟಿಂಗ್ ಮಾಡೋರು, ಉಪೇಂದ್ರ ಕೂಡ ಡೈರೆಕ್ಷನ್ ವಿತ್ ಆಕ್ಟಿಂಗ್ ಮಾಡೋರು. ಹಾಗೆ ನೀನು ಒಂದು ಮಾಡು ನೋಡೋಣ ಅಂತೇಳಿ ನನಗೆ ಪ್ರೊಡ್ಯೂಸರ್ಗಳು ಹುರಿದುಂಬಿಸಿದ ಕಾರಣ ನನಗೆ ಅದನ್ನ ಚಾಲೆಂಜ್ ಅನಿಸ್ತಿಲ್ಲ. ಒಂದು ಸಾದಾ ಸೀದವಾಗಿ ನಾನು ಆಕ್ಟಿಂಗ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಇದಕ್ಕೂ ಮುಂಚೆ ಯಾವ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿಲ್ಲ ಸರ್. ಊರಲ್ಲಿ ಈ ತರ ನಾಟಕ ಮಾಡ್ತಿದ್ರಲ್ಲ, ನಾಟಕದಲ್ಲಿ ಮಾಡ್ತಾ ಇದ್ದೆ. ಬಟ್ ಕಲೆನ ತುಂಬಾ ಇಷ್ಟ ನಮಗೆ. ನಾನೇನೋ ಒಂದು ಸಿನಿಮಾ ರಂಗದಲ್ಲಿ ಮಾಡ್ಬೇಕಂತ ಅಂತೇಳಿ ಬಂದಿದ್ದೆ ಅಷ್ಟೇ. ಇದೇ ಫಸ್ಟ್ನೇ ಸಿನಿಮಾದಲ್ಲಿ ಆಕ್ಟಿಂಗು ಅಷ್ಟೇ ಸರ್. ಇಲ್ಲ ಸರ್, ಕತೆ ನಮ್ದೆ. ಒಂದು ರಿಯಲ್ ಇನ್ಸಿಡೆಂಟ್ ಕತೆ ನಮ್ದೇ. ರಿಯಲ್ ಎಸ್ಟೇಟ್ ನಾನೊಂದು ಸಿನಿಮಾ ರೀತಿ ತೋರಿಸಿದ್ದೀನಿ ಅಷ್ಟೇ ಸರ್. ಆನ್ಲೈನ್ ಸ್ಟೋರಿ ಹೇಳ್ಬೇಕಂದ್ರೆ ಸರ್, ಈಗಿನ ಪ್ರಸ್ತುತ ಎಷ್ಟೋ ಜನ ಹುಡುಗಿಯರು ಮೋಸ ಮಾಡ್ತಾರೆ ಹುಡುಗರಿಗೆ. ಹುಡುಗರು ದೇವದಾಸ ಆಗ್ತಾರೆ ಹೊರತು ಹುಡುಗಿಯರೆಲ್ಲೋ ದೇವದಾಸರಾಗಿರೋದ್ರು ಇದಿಲ್ಲ. ಹಾಗಾಗಿ ಪ್ರಸ್ತುತ ನಡೀತಿರೋದ ಒಂದು ಇನ್ಸಿಡೆಂಟ್ಗಳನ್ನ ಹಿಡ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ. ಗೊತ್ತಿರೋದೇ ಸರ್. ಬಟ್ ಈಗ ಯಾಕಂದ್ರೆ ಇದೆಲ್ಲ ನೆಗೆಟಿವ್ ಆಗಿ ತೋರಿಸಿರೋ ಕಾರಣ ನಾನು ಆ ಲವರ್ಸ್ ನಾಗ್ಲಿ ಆ ಪ್ರೇಮಿಗಳಾಗ್ಲಿ ಹೆಸರು ಹೇಳಕ್ ನಾನು ಇಷ್ಟಪಡಲ್ಲ. ಯಾಕಂದ್ರೆ ಅವ್ರಿಗೆ ಏನಾಗುತ್ತೆ, ಇನ್ಫೆಕ್ಟ್ ಆಗುತ್ತವೆ ಇದ್ರ ಮೇಲೆ, ಲೈಫ್ ಮೇಲೆ. ಹಂಗಾಗಿ ನಾನು ಹೇಳಕ್ ಇಷ್ಟಪಡಲ್ಲ. ಇದು ಇರೋ ಈ ಪ್ರೆಸೆಂಟ್ ಇರುವಂತಹ ಲವರ್ಸ್ ಸ್ಟೋರಿಗಳೇ, ಇನ್ಸಿಡೆಂಟ್ಗಳೇ ತಗೊಂಡು ಮಾಡಿರುವಂತ ಸಿನಿಮಾ. ನಿಮ್ ಪ್ರಕಾರ ಹುಡುಗಿರು ಜಾಸ್ತಿ ಮೋಸ ಮಾಡ್ತಾರೆ? ಡೆಫಿನೆಟ್ಲಿ ಸರ್, ಅದು ಎಲ್ಲಾ ಕಡೆನೂ ಅದೆಲ್ಲ ಸರ್. ಹುಡುಗಿರೆ ಈಗಿನ ಕಾಲದ ಹುಡುಗಿಯರ್ನ ಯಾರು ಸರ್ ನಂಬಂಗಿದೆ? ಹುಡುಗಿರು ಬರ್ಲೇಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ನಾವು ಎಲ್ಲಿ ಮೋಸ ಮಾಡ್ತಿದೀವಿ ಹುಡುಗರಿಗೆ, ನಾವು ಏನ್ ತಿದ್ಕೊಬೇಕು, ನಾವು ಯಾವ ರೀತಿ ಇರ್ಬೇಕು ಅನ್ನೋದನ್ನ ಒಂದು ಕಲಿಯೋಕೋಸ್ಕರ, ಅದ್ ನಾವು ತಿಳ್ಕೊಳಕೋಸ್ಕರ ಆದ್ರೂ ಪ್ರತಿಯೊಬ್ಬ ಹುಡುಗಿಯರು ಬಂದು ಸಿನಿಮಾ ನೋಡ್ಬೇಕು. ಸರ್, ಎಲ್ಲರೂ ಆತರ ಇರಲ್ಲ ಸರ್. ಈ ಹುಡುಗಿಯರ್ ಸರ್ ಪ್ರತಿಯೊಂದು ಹೆಣ್ಣಿಂದೇನೆ ಸರ್. ಮಹಾಭಾರತ ರಾಮಾಯಣ ನಡೆದಿದ್ದು ಹೆಣ್ಣಿಂದೇನೆ. ಹಂಗಾಗಿ ಹೆಣ್ಣು ಅಂದ್ರೆ ಪ್ರಕೃತಿಗೊಳಿಸ್ತೀವಿ ನಾವು. ಹೆಣ್ಣು ಎಲ್ಲಿ ಸರ್, ಹೆಣ್ಣು ಒಂದ್ ಹೆಜ್ಜೆ ಮುಂದೆ ಒಂದು ತಪ್ಪು ಮಾಡ್ಬೇಕು ಅಥವಾ ಸರಿ ಮಾಡೋದಕ್ಕೂ ಹೆಣ್ಣು ಹೆಜ್ಜೆನ ನೋಡಿ ಇಡ್ಬೇಕು. ಅವಾಗ ಪ್ರತಿಯೊಬ್ಬ ಹುಡುಗನು ಕೂಡ ಅಂದ್ರೆ ಸರಿದಾರಿಲಿ ಇರ್ತಾರೆ. ಎಣ್ಣೆ ನಾನು ಎಲ್ಲದಕ್ಕೂ ರೆಡಿ ಅಂತ ಹೇಳಿದಾಗ ಹುಡುಗ ಗಂಡ್ಸಾಗಿ ಎಲ್ಲ ಮಾಡ್ತಾನೆ ಸರ್. ಸರ್, ಹಾಗಾದ್ರೆ ನೀವ್ ಹೇಳಿರೋ ಪ್ರಕಾರ ತಗೊಂಡ್ರೆ ಹುಡುಗರಲ್ಲಿ ಏನೇ ಮಾಡಿದ್ರು ಹುಡುಗಿರು ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೇಕನ್ನೋ ಫೀಲಿಂಗ್ ಜಾಸ್ತಿ ಇದೆ. ಅದೇನಿಲ್ಲ ಸರ್, ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ನೀವು ಹೇಳ್ತಿರೋದನ್ನ ಲೆಕ್ಕಾಚಾರ ತಗೊಂಡ್ರೆ 1% ಜಾಸ್ತಿ ಹುಡುಗಿರನ್ನೇ ತಪ್ಪಿದೆ ಅನ್ನೋದು ಡೈರೆಕ್ಟ್ ನೀವು ಹೇಳ್ತಾ ಇದ್ದೀರಾ. ಬಟ್ ಹುಡುಗರಲ್ಲೂ ನೀವು ಅದನ್ನ ಹೈಲೈಟ್ ಮಾಡ್ತೀರಾ. ಜಸ್ಟ್ ನನ್ನ ಕ್ವಶನ್ಗೆ ನಾನು ತಿಳ್ಕೊತಾ ಇದ್ದೀನಿ. ಸರ್, ಆಕ್ಚುಲಿ ಹುಡುಗರು ಮೋಸ ಮಾಡೋದು ಕಮ್ಮಿ ಸರ್. ಒಂದು ಹುಡುಗಿನ ತುಂಬಾ ಇಷ್ಟಪಟ್ಬಿಟ್ರೆ ತಾಯಿಗಿನ ಹೆಚ್ಚಾಗಿ ತುಂಬಾ ಇಷ್ಟಪಡ್ತಾರೆ ಸರ್. ಈಗ ಹೇಳ್ಬೇಕಂದ್ರೆ ಒಂದೇ ಮಾತು ಹೇಳ್ಬೇಕಂದ್ರೆ, ತಾಯಿ ಸತ್ರೆ ಒಂದ್ 3 ದಿನ ಹತ್ಬಿಟ್ಟು ಒಂದ್ 3 ದಿನ ಕಾರ್ಯ ಮುಗಿಸ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ. ಅದೇ ಒಂದ್ ಹುಡುಗಿ ಬಿಟ್ಟೋದ್ರೆ ಆ ಫೀಲ್ ಆ ಹುಡುಗ ಕಳ್ಕೊಂಡಿರ್ತಾರಲ್ಲ ಸರ್ ಹುಡುಗಿನ, ಅವ್ನಿಗೆ ಮಾತ್ರ ಗೊತ್ತು. ಯಾಕಂದ್ರೆ ಒಂದು ಚಟ ಇರಲ್ಲ ಹುಡುಗಿ ಫೀಲ್. ಹುಡುಗಿ ಸತ್ತೋದ ತಕ್ಷಣನೇ ಅಲ್ಲ, ಹುಡುಗಿ ಬಿಟ್ಟೋದ ತಕ್ಷಣ, ಹುಡುಗಿ ಮೋಸ ಮಾಡಿದ ತಕ್ಷಣನೇ ಅವನಲ್ಲಿ ಇರುವ ಕೆಟ್ಟ ಅಭ್ಯಾಸ ಯಾವ್ದು ಇರೋದೆಲ್ಲ ಬರುತ್ತೆ ಸರ್. ಕುಡಿತಾ ಇರ್ಬೋದು, ಚಟ, ಬೀಡಿ, ಸಿಗರೇಟ್ ಆಗಿರ್ಬೋದು. ಆತರ ಅವನ್ನ ಕಳ್ಕೊಂಡ್ಬಿಡ್ತಾನೆ ಈ ಪ್ರೀತಿ ಹುಡುಗಿರು ಮೋಸ ಹೋದ್ಮೇಲೆ. ಆತರ ಅದಕ್ಕೋಸ್ಕರ ನಾನು ಎಷ್ಟೋ ಜನ ಹುಡುಗರು ಮೋಸ ಹೋಗಿದ್ದಾರೆ ಈ ಹುಡುಗಿರು ವಿಚಾರದಲ್ಲಿ. ಈಗಿನ ನಡೀತಿರೋದೇ ಅದು ಸರ್. ನಾನು ಎಲ್ಲಾ ಹುಡುಗಿರು ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಎಷ್ಟೋ ಜನ ಹುಡುಗಿರು ಅದೇ ರೀತಿ ಮಾಡ್ತಿದ್ದಾರೆ. ದಯವಿಟ್ಟು ಆ ರೀತಿ ಮಾಡ್ಬೇಡಿ ಅಂತ ನಾನು ಕೇಳ್ಕೊಂತೇನೆ. ಯಾಕಂದ್ರೆ ಪ್ರತಿಯೊಬ್ಬ ಹುಡುಗ ಕೂಡ ನಿಮ್ ಪ್ರೀತಿ ಜೊತೆಗೆ ಮನೆಯನ್ನ ಜವಾಬ್ದಾರಿ ಕೂಡ ಹೊತ್ಕೊಂಡಿರ್ತಾನೆ. ಯಾಕಂದ್ರೆ ಎಲ್ಲರೂ ರಿಚ್ ಹುಡುಗರು ಯಾರು ಪ್ರಾಂಪ್ಟ ಪ್ರೀತಿ ಮಾಡಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಬಡವ, ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ನಿಮ್ಮನ್ನ
ಪ್ರೀತಿ ಮಾಡ್ತಾನೆ ಅಂದ್ರೆ ಆ ಪ್ರೀತಿಯ ಪ್ರಾಂಪ್ಟ್ ಆಗಿರಿ ಹುಡುಗಿಯರು. ಯಾಕಂದ್ರೆ ಎಷ್ಟೋ ಜನ ಹುಡುಗರು ಇವತ್ತು ತುಂಬಾ ಕಷ್ಟ ಪಡ್ತಿದ್ದಾರೆ ಪ್ರೀತಿಯಲ್ಲಿ ಮೋಸ ಹೋಗಿ, ಹಂಗಾಗಿ ಹೇಳ್ತಾ ಇದೀನಿ. ಡೈರೆಕ್ಟರ್ಗೆ ಲವ್ ಫೇಲ್ಯೂರ್ ಆಗಿದೆ. ಲವ್ ಫೇಲ್ಯೂರ್ ಏನಿಲ್ಲ ಸರ್, ಅಕ್ಕಪಕ್ಕ ಇರೋ ಫ್ರೆಂಡ್ಸ್ ಎಲ್ಲ ಲವ್ ಫೇಲ್ಯೂರ್ ಆಗ್ಬಿಟ್ಟು ನಾನು ಆ ರಿಯಲ್ ಇನ್ಸ್ಟಿಟ್ಯೂಟ್ ತಗೊಂಡು ಒಂದು ಕತೆ ಮಾಡಿದೀನಿ ಸರ್. ಯಾಕೆ ತುಂಬಾ ನೊಂದಿದ್ದೀರಾ ಅನ್ಸುತ್ತೆ ಮಾತಲ್ಲಿ ಗೊತ್ತಾಗ್ತದೆ. ಇಲ್ಲ ಸರ್, ನಾನು ನೊಂದಿದ್ದೀನಿ ಅಂದ್ರೆ ಈ ನನ್ನ ಕ್ಲೋಸ್ ಫ್ರೆಂಡ್ಗಳು ನೊಂದಿರೋದು ನೋಡಿ ನಾನು ನೊಂದು ಬಿಟ್ಟಿದ್ದೀನಿ ಸರ್. ಹಂಗಾಗಿ ಈ ರಿಯಲ್ ಇನ್ಸ್ಟಿಟ್ಯೂಟ್ ತಕೊಂಡು ಇನ್ಮೇಲೆ ಹುಡುಗಿಯರ ಈ ರೀತಿ ಇರ್ಬೇಕು, ಹುಡುಗರು ಕೂಡ ಹುಡುಗಿಯರನ್ನ ಯಾವ ರೀತಿ ಅಂತ ಹುಡುಗಿಯರನ್ನ ಲವ್ ಮಾಡ್ಬೇಕು ಅದನ್ನ ತೋರ್ಸಕ್ಕೋಸ್ಕರ ಈ ಕತೆ ಮಾಡಿದೀನಿ ಸರ್. ಆಕ್ಚುಲಿ ಹುಡುಗರು ಯಾವ ಹುಡುಗಿನ ಪ್ರೀತಿ ಮಾಡ್ತಿರ್ತಾರೋ ಆ ಹುಡುಗಿನೇ ಮದುವೆ ಆಗ್ಬೇಕು. ಈ ಗೊತ್ತಿಲ್ಲದ ಹುಡುಗಿರ್ನ ಈಗ ಎಲ್ಲ ಮನೆ ಕಡೆ ನೋಡಿ ಮದುವೆ ಮಾಡ್ತಾರೆ ಸರ್. ಬಟ್ ಎಷ್ಟೋ ಡೈವರ್ಸ್ ಕೇಸ್ಗಳಾಗಿದಾವೆ, ಯಾಕಂದ್ರೆ ಆ ಹುಡುಗಿ ಬಗ್ಗೆ ಗೊತ್ತಿರಲ್ಲ. ಈಗಿನ ಹುಡುಗಿಯರು ಮದುವೆ ಹಾಕೋ ಮುಂಚೆನೆ ಎಷ್ಟೊಂದು ಸರ್ ಕಾಂಟ್ರವರ್ಸಿ ಆಗಿರ್ತವೆ, ಅದು ನಮಗೆ ಗೊತ್ತಿರಲ್ಲ. ನಾವು ಮದುವೆ ಮಾಡ್ಬಿಡ್ತೀವಿ, ಮನೆ ಕಡೆ ತೋರಿಸಿ ಮದುವೆ ಮಾಡ್ಬಿಡ್ತಾರೆ, ಅದು ಗೊತ್ತಾಗಲ್ಲ. ಮದುವೆ ಆದ್ಮೇಲೆ ಸರ್ ಗೊತ್ತಾಗೋದು ನಿಜವಾದ ಏನಂತ. ಅವಾಗ ಡೈವರ್ಸ್ ಆಗೋದು, ಅವ್ರ ಮೇಲೆ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗೋದು, ಈ ತರ ಎಲ್ಲ ಆಗುತ್ತೆ. ಹಂಗಾಗಿ ಪ್ರೀತಿಸಿರೋ ಹುಡುಗಿನ ಯಾವ ಕಾರಣಕ್ಕೂ ಯಾರು ಬಿಟ್ಕೊಡ್ಬೇಡಿ, ಅದು ಎಷ್ಟೇ ಕಷ್ಟ ಆದ್ರೂ. ಯಾಕಂದ್ರೆ ಭಗವಂತನೇ ನಿಮ್ಮನ್ನ ಒಂದ್ ಮಾಡಿರ್ತಾನೆ, ಅದಕ್ಕೆ ನೀವು ಅದಕ್ಕೆ ಸಾಥ್ ಕೊಟ್ಟು ನಿಮ್ ಪ್ರೀತಿಸಿರೋರು ಯಾವತ್ತು ದೂರ ಆಗ್ಬಾರ್ದು, ಒಂದಾಗಿರಿ ಅಂತ ನಾನು ಕೇಳ್ಕೊಳ್ತೀನಿ. ಅವಾಗೆಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ಲವ್ ಮ್ಯಾರೇಜ್ ಬಿಟ್ಟರೆ ಅರೇಂಜ್ ಮ್ಯಾರೇಜ್ ಸರ್. ಲವ್ ಮ್ಯಾರೇಜ್ ಬೆಟ್ರು, ಅರೇಂಜ್ ಮ್ಯಾರೇಜ್ ಬೆಟ್ರು. ಈಗ ಪೋಷಕ ನಟಾಗಿ ನೀವೇ ಸರ್, ಪೋಷಕ ನಟನಾಗಿ ನಾನು ಈ ಚಿತ್ರದ ಸೂತ್ರಧಾರರಂತಹ ನಮ್ಮ ಪ್ರಕಾಶ್ ರಾಜ್ ಸರ್ ಒಂದು 30 ವರ್ಷಗಳ ಹಿಂದೆ ಈಗಿನ ವಾತಾವರಣ ಎರಡನ್ನೂ ಸೇರಿಸಿದ್ರೆ ಪ್ರೀತಿ ಒಂದೇ ಇರುತ್ತೆ ಸರ್. ಅರೇಂಜ್ ಮ್ಯಾರೇಜ್ ಇಸ್ ಬೆಸ್ಟ್ ಅಲ್ವಾ ಸರ್? ನೀವಿಬ್ರು ಮಾತಾಡಿ ಸರ್ ಈಗ. ಹೌದಲ್ಲ ಸರ್? ಅರೇಂಜ್ ಮ್ಯಾರೇಜ್ ಬೆಟ್ರು ಸರ್. ಬಟ್ ಪ್ರೀತಿ ಮಾಡಿ ಮದುವೆ ಆದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಸರ್ ಲೈಫ್ ಅಲ್ಲಿ. ಫೈನ್. ಈಗ ಅರೇಂಜ್ ಮ್ಯಾರೇಜ್ ಈಗಿನ ವಾತಾವರಣ ತಗೊಂಡ್ರೆ ನೀವು ಡೈವರ್ಸ್ ಕೇಸ್ ಜಾಸ್ತಿ ಗೊತ್ತಿದೆ ಸರ್. ಅದೇ ಪ್ರೀತಿನ ನೀವು ಏನ್ ಅರೇಂಜ್ ಮ್ಯಾರೇಜ್ ಡೈವರ್ಸ್ ಕೇಸ್ ಜಾಸ್ತಿ. ಅದೇ ಸರ್, ಪ್ರೀತಿ ಮಾಡಿ ಮದುವೆ ಆದ್ರೆ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಮದುವೆ ಆದ್ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಬಿಫೋರ್ ಗೊತ್ತಿರುತ್ತೆ. ಹಂಗಾಗಿ ಹೊಂದ್ಕೊಂಡು ಹೋಗಕ್ಕೆ ಈಸಿ ಆಗುತ್ತೆ. ಈಗ ಮೊನ್ನೆ ಎಷ್ಟೊಂದು ನೋಡಿ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತದೆ, ಸುಮ್ನೆ ನೋಡಿ. ಯಾಕಂದ್ರೆ ಈಗ ಒಂದು ಸಣ್ಣ ಪ್ರಶ್ನೆ ಸರ್. ಈಗ ನಿಮ್ಮ ತಂದೆನ ನೀವು ನಿಮ್ಮ ತಂದೆ ತಾಯಿನ ಎಷ್ಟು ಪ್ರೀತಿಸ್ತೀರಾ ನೀವು? ಸರ್ ತುಂಬಾ ಪ್ರೀತಿಸ್ತೀನಿ. ನೀವು ಅರೇಂಜ್ ಮ್ಯಾರೇಜ್ ಆಗ್ತೀರಾ ಅಥವಾ? ಸರ್ ನಮ್ದು ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಲವ್ ಮ್ಯಾರೇಜ್ ನಾನು ಎರಡು ಹೋಗ್ತಿದ್ದೆ ಸರ್. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಹೋಗ್ತೀನಿ. ಯಾಕಂದ್ರೆ ಒಂದೇ ಮದುವೆ ಆಗೋದು. ಯಾಕಂದ್ರೆ ಸರ್ ನಮ್ ತಂದೆ ಒಪ್ಸಿರೋ ಹುಡುಗಿ ನಮ್ ಪ್ರೀತಿ ಮಾಡೋ ಹುಡುಗಿನಾಗಿರ್ತಾಳೆ. ವೆರಿ ನೈಸ್. ಅಂದ್ರೆ ನಾನ್ ಲಕ್ಕಿ ಇವತ್ತು ಅದಕ್ಕೆ ನೋಡಿ ಖಂಡಿತ ಲವ್ ಮಾಡ್ತಾ ಇದ್ದೀನಿ. ಅದೇ ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತಿದ್ದೀರಾ ನೀವು ಅಲ್ವಾ? ನಿಮ್ ತಂದೆ ಯಾರು ನೋಡಿದಾರೆ ಅವ್ರನ್ನೇ ಲವ್ ಮಾಡ್ತಾ ಇದ್ದೀನಿ. ಅದೃಷ್ಟವಂತ ಸರ್. ರಿಯಾಲಿಟಿ ಸರ್, ಮನೇಲಿ ತೋರ್ಸೋ ನಾನು ಈ ಚಿತ್ರೀಕರಣ ಸಮಯದಲ್ಲಿ ಕಂಡಂತದ್ದೆ ಸರ್. ನಮ್ಮ ಡೈರೆಕ್ಟರ್ ಒಂಥರ ಈ ಪಾದರ್ಸ್ತಂತೆನೆ ಫಾಸ್ಟ್ ಬೇಗ ಸ್ಕ್ರಿಪ್ಟ್ ನ ಬರ್ದ್ಬಿಡೋರು ಅಲ್ಲೇ ಆ ಒಂದು ಸ್ಪಾಟ್ ಅಲ್ಲೇ. ತುಂಬಾ ಖುಷಿ ಆಗುತ್ತೆ. ಬ್ರಾಡ್ ಮೈಂಡ್. ನಿಮ್ಗೆ ಗೊತ್ತಿರೋ ಹಾಗೆ ಇನ್ಸಿಡೆಂಟಲ್ಲಿ ಕಥೆಗಳನ್ನ ಆಧಾರವಾಗಿ ಇಟ್ಕೊಂಡು ಬರೆಯೋದು ಭಾರಿ ಕಷ್ಟ ಸರ್. ಬಟ್ ಆನ್ ದಟ್ ಸ್ಪೇಸ್ ಅಲ್ಲೇ ಚೆನ್ನಾಗಿ ನೀಟಾಗಿ ಡ್ರಾ ಮಾಡೋದು, ಸ್ಕ್ರಿಪ್ಟ್ ವರ್ಕ್ ಆಗೋದು, ಗಿವ್ ಎ ಗುಡ್ ಒಂದು ಪಿಕ್ಚರೈಸೇಷನ್ ತುಂಬಾ ಚೆನ್ನಾಗಿ ಹೋಗ್ತಾನೆ. ಹೀಗೆ ಇರ್ಬೇಕು ಸರ್, ನೀವು ಬನ್ನಿ. ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದೀನಿ ಸರ್. ಬ್ರಾಡ್ ಮೈಂಡ್. ಮೀ ಈ ಸಿನಿಮಾ ಉದಯ ಸೂರ್ಯ ಈಗಾಗಲೇ ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರಂತ SP ಮಂಜುನಾಥ್ ಸರ್, ಸುನೀಲ್ ಸರ್ ಹಾಗೂ ಹರೀಶ್ ಅವರು ತುಂಬಾ ಕಷ್ಟಪಟ್ಟು ಈ ಸಿನಿಮಾವನ್ನ ಮಾಡಿದ್ದಾರೆ. ನಿರ್ದೇಶಕರಂತೂ ತುಂಬಾ ಕನಸುಗಾರರಾಗಿದ್ದಾರೆ. ಅವರು ಕನಸನ್ನ ಇಟ್ಕೊಂಡಿದ್ದಾರೆ. ಕನಸುಗಾರನ ರವಿಚಂದ್ರನ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಒಂದು ಗರಡಿಯಲ್ಲಿ ಬಂದಂತವ್ರು ಅವರು. ಈ ಚಿತ್ರ ಯಶಸ್ಸು ಗಳಿಸಿ ಶತದಿನೋತ್ಸವವನ್ನ ಆಚರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದೇ ಮೇ 16ನೇ ತಾರೀಕು ಉದಯ ಸೂರ್ಯ ಫಿಲಂ ರಿಲೀಸ್ ಆಗ್ತಿದೆ. ಎಲ್ಲರೂ ನಿಮ್ ನಿಯರ್ ಇರೋ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಬೋದು. ಈ ಸಿನಿಮಾ ಮಾಡೋಕೆ ಇನ್ಸ್ಪಿರೇಷನ್ ಏನು? ಬಟ್ ಈ ಸಿನಿಮಾನ ಪ್ರೊಡ್ಯೂಸರ್ ನೀವು ಅಪ್ರೋಚ್ ಮಾಡಬೇಕಾದ್ರೆ ಅವ್ರನ್ನ ರಿಪ್ಲೈ ಏನು? ಸರ್, ಈ ಸಿನಿಮಾ ಮಾಡ್ಲಿಕ್ಕೆ ನನಗೆ ಮೇನ್ ಆಗಿ ಕ್ರಿಸ್ಟರ್ ರವಿಚಂದ್ರನ್ ಅವರು ನನಗೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿನ ನಾನು ಅವ್ರದ್ದು ಒಂದು ಸಿನಿಮಾ, ಒಂದು ಅವ್ರಿಗಿರೋ ಪ್ರೀತಿ ನನಗೆ ಅವ್ರ ಮೇಲೆ ಪ್ರೀತಿ ಬರಕ್ ಸ್ಟಾರ್ಟ್ ಆಯ್ತು. ಅವ್ರ ತರನೇ ನಾನು ಒಂದು ಸಿನಿಮಾ ಮಾಡ್ಬೇಕು ಅಂತೇಳಿ, ರವಿಚಂದ್ರ ತರ ನಾನು ಒಂದು ಸಿನಿಮಾ ಮಾಡ್ಬೇಕಂತೇಳಿ ನೋಡ್ಕೊಂತ ಬಂದೆ ಅವ್ರ ಸಿನಿಮಾಗಳೆಲ್ಲ. ಆಲ್ಮೋಸ್ಟ್ ಅವರು ಲಾಸ್ಟ್ ಅಷ್ಟಿಗಂತೂ ಸಿನಿಮಾಗಳ ಒಂದು ಯಾವ ರೀತಿ ಮಾಡ್ತಿದ್ರು ಅಂತೇಳಿ ನಾನು ಅದೇ ರೀತಿ ಮಾಡ್ಬೇಕು, ಜನಕ್ಕೆ ಆ ರೀತಿನೇ ನಾನು ಸಿನಿಮಾಟಿಕ್ ಸಂಗೀತ ಮ್ಯೂಸಿಕ್ ಆ ರೀತಿನೇ ಕೊಡ್ಬೇಕಂತೇಳಿ ಈ ಸಿನಿಮಾದಲ್ಲಿ ಮ್ಯೂಸಿಕ್ ನಾನು ಇದು ಮಾಡಿದ್ದೀನಿ. ಅದರಲ್ಲಿ ತುಂಬಾ ಉಚ್ಚ ಮಹೇಶ್ ಅಂತ ಹೇಳೋ ಸೈಕೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮಗೆ ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಚಿತ್ರವನ್ನು ನಮ್ಮ ವೆಂಕಟ್ ಗೌಡ್ ಅವರು ವಿತರಣೆ ಮಾಡ್ತಿದ್ದಾರೆ. ಇದೇ ಮೇ 16ಕ್ಕೆ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ.
ಮೇ 14 ಬಂದು ಥಿಯೇಟರ್ಗೆ ಬಂದು ನೋಡಿ, ಹೊಸಬ್ರನ್ನ ಬೆಳೆಸಿ. ಯಾರು ಬರಲ್ಲ ಅಂತ ಗೊತ್ತು, ಸುಮ್ಮನೆ ಆದ್ರೂ ನಾನು ಕ್ಯಾಮ್ರಾ ಮುಂದೆ ಕುತ್ಕೊಂಡಿದ್ದೀನಿ, ಅದಕ್ಕೆ ಕೇಳ್ಕೊಂತಿದ್ದೀನಿ. ಯಾಕಂದ್ರೆ ಹೊಸಬ್ರು ಸ್ಟಾರ್ಗಳ್ದೆ ಸಿನಿಮಾ ನೋಡಲ್ಲ, ಅಂತದ್ರಲ್ಲಿ ನಮ್ದೆಲ್ಲ ನೋಡ್ತೀರಾ, ಆದ್ರೂ ಒಂದೊಂದು ಕ್ಯಾಮ್ರಾ ಇಟ್ಬಿಟ್ಟಿದೀವಿ, ಹಂಗಾಗಿ ನಿಮ್ಮ ಹತ್ರ ಕೇಳ್ಕೊಂತಿದ್ದೀನಿ. ಇದಕ್ಕಾದ್ರೂ ಯಾರೊಬ್ರು ಬಂದು ನಮ್ ಸಿನಿಮಾ ನೋಡಿ, ನೀವು ಸಿನಿಮಾ ನೋಡಿ ಮೋಟಾಕಿಂಗ್ ಆದ್ರೆ ಇನ್ನೊಬ್ರು ಬಂದು ನೋಡ್ತಾರೆ. ದಯವಿಟ್ಟು ಸಿನಿಮಾ ಬಂದು ಥಿಯೇಟರ್ಗೆ ನೋಡಿ ಮೇ 14 ಅಂತ ನಾನು ಕೇಳ್ಕೊಳ್ತೀನಿ.